ಬೇಲೂರು ಪಟ್ಟಣದ ಶ್ರೀ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಶ್ರೀ ಸಸ್ತ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ 8ನೇ ವರ್ಷದ ವಾರ್ಷಿಕ ಪೂಜೆ ಹಾಗೂ ಮಡಿಪೂಜೆಯನ್ನು ಭಕ್ತಿ ಭಾವದಿಂದ ಮತ್ತು ಶ್ರದ್ಧಾಪೂರ್ವಕವಾಗಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ದೇಗುಲದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಹಾಗೂ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ಸ್ವಾಮಿ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾವಾಚಸ್ಪತಿ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ಉಪಸ್ಥಿತರಾಗಿ ಆಶೀರ್ವಚನ ನೀಡಿದರು. ಅವರು ಮಾತನಾಡಿ, ಯಾವುದೇ ಪೂಜೆ ಪುರಸ್ಕಾರಗಳಲ್ಲಿ ಆಡಂಬರಕ್ಕಿಂತ ಭಕ್ತಿಯೇ ಮುಖ್ಯ. ಭಗವಂತನಿಗೆ ಶ್ರೇಷ್ಠವಾದ ಭಕ್ತಿಯನ್ನು ಸಮರ್ಪಿಸಿದಾಗ ಮಾತ್ರ ಅವನ ಅನುಗ್ರಹ ಲಭಿಸುತ್ತದೆ. ಹೊರಂಗಾಣಿಕೆ, ಆರ್ಭಟ ಅಥವಾ ಪ್ರದರ್ಶನಗಳಿಂದ ಭಗವಂತ ಒಲಿಯುವುದಿಲ್ಲ ಎಂದು ಹೇಳಿದರು. ಇನ್ನು ಅವರು ಯಾವುದೇ ಧರ್ಮವನ್ನು ಹೀಯಾಳಿಸುವ ಮನೋಭಾವ ಭಕ್ತಿಗೆ ಶೋಭೆ ತರುವುದಿಲ್ಲ. ಎಲ್ಲ ಧರ್ಮಗಳು ಮಾನವೀಯ ಮೌಲ್ಯಗಳು, ಸಹಬಾಳ್ವೆ ಮತ್ತು ಸೌಹಾರ್ದತೆಯನ್ನು ಬೋಧಿಸುತ್ತವೆ. ಅಯ್ಯಪ್ಪನ ವ್ರತವನ್ನು ಆಚರಿಸುವವರು ಶ್ರದ್ಧೆ, ನಿಯಮ, ಸಂಯಮ ಮತ್ತು ಭಕ್ತಿಯಿಂದ ವ್ರತಾಚರಣೆಯನ್ನು ಪಾಲಿಸಬೇಕೆಂದು ಸಲಹೆ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕ ಯಾತ್ರೆಗಳು ಹಾಗೂ ವ್ರತಾಚರಣೆಗಳ ಸಂದರ್ಭದಲ್ಲಿ ಅತಿಯಾದ ಆಡಂಬರ, ಶಬ್ದ ಮಾಲಿನ್ಯ ಹಾಗೂ ಪ್ರದರ್ಶನ ಪ್ರವೃತ್ತಿ ಹೆಚ್ಚುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು. ವಲಸಿಗರ ಸಂಖ್ಯೆ ಜಾಸ್ತಿಯಾಗುತ್ತಿದ್ದು, ಬಾಂಗ್ಲಾ ಹಾಗೂ ಅಸ್ಸಾಂ ಭಾಗದ ಕಾರ್ಮಿಕರು ಹೆಚ್ಚಾಗಿದ್ದು, ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದ್ದು, ಇದರ ಬಗ್ಗೆ ಜಾಗೃತರಾಗಬೇಕು. ಇಲ್ಲದಿದ್ದರೆ ನಾವೇ ಮುಂದೆ ಅವರ ಗುಲಾಮರಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಬಾರಿಯ ಪಡಿಪೂಜೆ ಸೇವೆಯನ್ನು ಬೆಂಗಳೂರಿನ ಶಿವಾನಂದ್ ಕುಟುಂಬದವರು ನೆರವೇರಿಸಿದರು. ಪೂಜಾ ವಿಧಾನಗಳನ್ನು ಪ್ರಸನ್ನ ಭಟ್ ಹಾಗೂ ಪ್ರಕಾಶ್ ಭಟ್ ರವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಮೆಟ್ಟಿಲು ಹತ್ತಿ ಮೇಲ್ ನಿಂತ ಅಯ್ಯಪ್ಪನ ನೋಡಿ ಇಳ್ಕೊಂಡು ಬಂದ್ರೂ ಕೂಡ ದ್ವೇಷ ಇಳಿಲಿಲ್ಲ ಅಂದ್ರೆ ಇನ್ನೆಲ್ಲಿಗೆ ಹೋಗಿ ಏನು ಪ್ರಯತ್ನ? ನೀವು ಎಲ್ಲಿಗಾದ್ರೂ ಹೋಗ್ರಿ, ನಿಮ್ಮ ಶರೀರದೊಳಗಡೆ ಇರ್ತಕ್ಕಂಥ ಆತ್ಮನಿಗೆ ಮಾತ್ರ ಪುಣ್ಯ ಸಿಕ್ಕೋದು. ಇದು ತಿಳ್ಕೊಳ್ಳಿ. ನಿಮ್ಮ ಶರೀರಕ್ಕೆ ದಂಡಿಸಿದ್ರಲ್ವ, ಸ್ನಾನ ಮಾಡೋದ್ರಿ ತಣ್ಣೀರಿನಲ್ಲಿ, ಬಿಸಿನೀರಿನಲ್ಲಿ ಮಾಡಿದ್ರೆ ತಣ್ಣೀರಿನಲ್ಲ. ಮೈ ತೊಳ್ಕೊಳ್ತಿರೋ ದೇವರಿಗೆ ಗೊತ್ತು. ನೀರೊಂದು ಬೀಳುತ್ತೆ, ಮೈ ಒರೆಸ್ಕೊಂಡು ಓಡ್ ಬಂದ್ಬಿಡ್ತೀವಿ. ಯಾಕಂದ್ರೆ ಈ ಚಳಿ ತಡೆಯಕ್ಕಾಗೋದಿಲ್ಲ, ಆ ಥರ ಚಳಿ ಇರುತ್ತೆ. ಇಷ್ಟೆಲ್ಲ ಮಾಡಿ ಒಳಗಡೆ ಶುದ್ಧ ಆಗದಿದ್ದರೆ ಹೊರಗಡೆನೂ ಶುದ್ಧ ಇಲ್ಲ, ಒಳಗಡೆನೂ ಶುದ್ಧ ಇಲ್ಲದೆ ಇದ್ರೆ ನೀವು ಮಾಡಿದ ವ್ರತ ಪ್ರಯೋಜನಕ್ಕೆ ಬರಲ್ಲ. ನಿಮಗೆ ಯಾವುದೇ ಕಟ್ಟುನಿಟ್ಟುಗಳಿಲ್ಲ ನೋಡಿ. ಇಲ್ಲಿ ಪುರೋಹಿತಿಗೆ ಮಾಡಬೇಕಾದ. ಈ ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಎಂ ಸಂದೀಪ್ ಪಾಪಣ್ಣ, ದೇಗುಲದ ಗುರುಸ್ವಾಮಿಗಳಾದ ದೇವಿಸ್ವಾಮಿ, ಪದಾಧಿಕಾರಿಗಳಾದ ಧನಪಾಲ್, ಬಳ್ಳೂರು ಉಮೇಶ್, ಮಂಜುನಾಥ್, ಗಣೇಶ್, ಗುರು ದರ್ಶನ್, ವಿನಾಯಕ, ಮಂಜುನಾಥ್, ದೇಗುಲ ಪ್ರಧಾನ ಅರ್ಚಕ ಸೋಮಶೇಖರ್ ಇತರರು ಇದ್ದರು. ಭಕ್ತಾದಿಗಳು ಹಾಗೂ ಸ್ಥಳೀಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಪೂಜೆಯ ನಂತರ ಪ್ರಸಾದ ವಿನಿಯೋಗ ನಡೆಯಿತು. ಭಕ್ತಿಭಾವದಿಂದ ನಡೆದ ಈ ವಾರ್ಷಿಕ ಪೂಜೆ ಮತ್ತು ಪಡಿಪೂಜೆ ಕಾರ್ಯಕ್ರಮವು ಭಕ್ತರಲ್ಲಿ ಆಧ್ಯಾತ್ಮಿಕ ಉತ್ಸಾಹ ಮತ್ತು ಶಾಂತಿ ಭಾವವನ್ನು ಮೂಡಿಸಿತು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.